ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ದಿನಗೂಲಿ ಮತ್ತು ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಚ್ ಚಂದ್ರಪ್ಪ ಆಗ್ರಹಿಸಿದ್ದಾರೆ. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ಸರ್ಕಾರವು ವಿವಿಧ ಅನುಚಿತ ಏಕರೂಪದ ಕರಡು ಅಧಿಸೂಚನೆಯಲ್ಲಿ ಕನಿಷ್ಠ ವೇತನ ದರಗಳನ್ನು ಪರಿಷ್ಕರಿಸಿದೆ. ಎಲ್ಲ ವರ್ಗದ ಕಾರ್ಮಿಕರಿಗೂ ಕನಿಷ್ಠ ವೇತನ ದೊರೆಯಬೇಕು ಎಂದು ಉಚ್ಚ ನ್ಯಾಯಾಲಯ ಕೂಡ ತೀರ್ಪು ನೀಡಿದೆ. ಈ ತೀರ್ಪಿನ ಅನ್ವಯ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಪ್ರಾದೇಶಿಕ ಸಾಮಾಜಿಕ ಹಾಗೂ ವನ್ಯಜೀವಿ ವಿಭಾಗಗಳಲ್ಲಿ ರಾಜ್ಯದಾದ್ಯಂತ ಸುಮಾರು 8,000 ಸಿಬ್ಬಂದಿಗಳು ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಹೊರಗುತ್ತಿಗೆ ಹಾಗೂ ದಿನಗೂಲಿ ನೌಕರರು ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಇರುವ ನೌಕರರಿಗೆ 2025 ಏಪ್ರಿಲ್ 11ರಂದು ಹೊರಡಿಸಲಾದ ಏಕರೂಪದ ಕರಡು ಅಧಿಸೂಚನೆಯ ಅನ್ವಯ ಹಾಗೂ ರಾಜ್ಯ ಸರ್ಕಾರದ 1948 ಕನಿಷ್ಠ ವೇತನ ಕಾಯ್ದೆಯ ಅಡಿಯಲ್ಲಿ ರಾಜ್ಯ ಸರ್ಕಾರ ಅಧಿಕಾರವನ್ನ ಚಲಾಯಿಸಿ ಕನಿಷ್ಠ ವೇತನ ದರಗಳನ್ನ ಕ್ಷಣದಿಂದಲೇ ಅನ್ವಯ ಆಗುವಂತೆ ನೀಡಬೇಕು ಎಂದು ಆಗ್ರಹಿಸಿದರು. ಇಲಾಖೆಗೆ ನೌಕರು ಕೆಲಸ ಮಾಡ್ತಾನೆ ಬರ್ತಿದ್ದಾರೆ. ಪ್ರತಿ ತಿಂಗಳು ಸಂಬಳನೂ ಮಾಡಲ್ಲ. ಸಮಯಕ್ಕೆ ಸರಿಯಾಗಿ 5ನೇ ತಾರೀಕು ಮಾಡಬೇಕಂತ ಆದೇಶ ಇದೆ. ಪ್ರತಿ ತಿಂಗಳು PCCF ಮಾನ್ಯ ಕಾರ್ಮಿಕ ಸಚಿವರು ಉಲ್ಲೇಖದ ಪ್ರಕಾರ PCCF ಕೂಡ ಮೊನ್ನೆ ನಮ್ಮ ಆದೇಶದ ಲೆಟರ್ ಕಳಿಸಿದ್ದಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 10 ವರ್ಷ ಮೇಲ್ಪಟ್ಟರೆ ಎಷ್ಟು ಜನ ನೌಕರು ಇದ್ದಾರೆ ಪಟ್ಟಿ ಕಳಿಸ್ಕೊಡ್ರಿ ಅಂತ. ಇವತ್ತವರೆಗೂ ಇಲಾಖೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೂ ಕಳ್ಸೋಕ್ಕೆ ರೆಡಿ ಇಲ್ಲ. 31 ಜನ RFOಗಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ನಾವು 2016ರಿಂದ ಮನವಿ ನೀಡ್ತಾನೆ ಬರ್ತಾಯಿದ್ದೀವಿ ಅಧಿಕಾರಿಗಳಿಗೆ. ಇಷ್ಟು ವರ್ಷ ನಾವು ದುಡಿದ್ದೀವಿ, ನಮ್ಗೆ ಏನಾದರೂ ಒಂದು ಸೇವಾ ಭದ್ರತೆ ಮಾಡಿಕೊಡಿ ಅಂತ. ಇವತ್ತವರೆಗೆ ಯಾರೂ ಮಾಡಲಿಲ್ಲ. 2019ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 100 ದಿನದ್ದು ಕೇಸ್ ದಾಖಲು ಮಾಡಿದ್ದೀವಿ. 2019ರಲ್ಲಿ ಕೇಸ್ ಹಾಕಿದ್ದೀವಿ. 2025 ನವೆಂಬರ್ 11ನೇ ತಾರೀಕು ಜಡ್ಜ್ಮೆಂಟ್ ಆಯಿತು. ಆ ಜಡ್ಜ್ಮೆಂಟ್ ಆಗಿರೋ ಕಾಪಿನ ತಗೊಂಬಂದು ಮಾನ್ಯ CCF ಸಾಹೇಬ್ರಿಗೆ ಕೊಟ್ವಿ. ಸ್ವಾಮಿ, ಈ ರೀತಿ ಇಷ್ಟು ವರ್ಷ ದುಡಿದ್ದೀವಿ, 25 ವರ್ಷ ಇಲಾಖೆ ಕೆಲಸದಲ್ಲಿ, ನಮಗೇನಾದರೂ ಒಂದು ಸೇವಾ ಭದ್ರತೆ ಮಾಡಿ ಏನಾದರೂ ಒಂದು ಭದ್ರತೆ ಮಾಡಿಕೊಡ್ರಿ ಅಂತ. ಇವತ್ತವರೆಗೆ ಯಾವ ಅಧಿಕಾರಿಗಳು ಅದರ ಬಗ್ಗೆ ಏನು ಕ್ರಮ ವಹಿಸಲಿಲ್ಲ. ಕೊನೆಗೆ ನಾವು ಕಾರ್ಮಿಕ ಇಲಾಖೆ ಲೇಬರ್ ಆ್ಯಕ್ಟ್ ಪ್ರಕಾರ ಏನು ದರಪಟ್ಟಿ ಸಂಬಳ ಬರುತ್ತೋ ಅದನ್ನಾದರೂ ನಮಗೆ ನೌಕರಿಗೆ ಸರಿಯಾಗಿ ಸಿಗೋ ಥರ ಮಾಡಿ ಕಲಬುರಗಿಯಲ್ಲಿ ಮಾಡಿದ್ದಾರೆ. ಸಹಕಾರ ಬ್ಯಾಂಕ್ ಸಹೋದ್ದೇಶ ಅಂತೇಳಿ ಆ ಬ್ಯಾಂಕ್ ಮುಖಾಂತರ ಕೊಟ್ಟರೆ ಪ್ರತಿಯೊಬ್ಬ ನೌಕರನು ಪ್ರತಿ ತಿಂಗಳು ನೆಮ್ಮದಿಯಾಗಿ ಜೀವನ ಮಾಡ್ತಾನೆ. ಇವ್ರು ಏನು ಮಾಡ್ತಾರೆ, ಇಲಾಖೆಯವರು ಯಾರೂ ಅಲ್ಲಿ ಕೊಡ್ತಾ ಇಲ್ಲ ಸಂಬಳನ. DCಗೂ ಮೆಮೊರಂಡಮ್ ಕೊಟ್ಟಿದ್ದೀವಿ 2 ಸರಿ, ಮಾನ್ಯ ಕಾರ್ಮಿಕ ಇಲಾಖೆಗೂ ಕೊಟ್ಟಿದ್ದೀವಿ, CCF ಸಾಹೇಬರಿಗೂ ಕೊಟ್ಟಿದ್ದೀವಿ. ಯಾರೂ ಇದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಮಾಧ್ಯಮ ಮಿತ್ರರು ದಯವಿಟ್ಟು ಇದೊಂದು ನಮ್ಮ ನೌಕರರ ಪರಿಗಣನೆ ತಗೊಂಡು ನಮಗೆ ಯಾವುದಾದ್ರೂ ಒಂದು ಸೌಲಭ್ಯ ನ್ಯಾಯ ಸಿಗೋ ರೀತಿ ನೀವು ಸ್ವಲ್ಪ ಇದು ಸಹಕರಿಸ್ಬೇಕು. ಮತ್ತು ನಮ್ಮ CCF ಸಾಹೇಬರಿಗೂ ಈಗ 3-4 ತಿಂಗಳಿಂದ ಹನುಮಂತಪ್ಪ ಸಾಹೇಬರು ನಮ್ಮ ಶಿವಮೊಗ್ಗ CCF ಅವರಿಗೆ ಮನವಿ ಕೊಟ್ವಿ. ಅವರು ಕೂಡ ಎಲ್ಲ ಮನವಿ ತಗೊಂಡು ಕಾರ್ಮಿಕ ಇಲಾಖೆ ಸುತ್ತೋಲೆ ಪ್ರಕಾರ ಅವರಿಗೆ ಸಹಕಾರ ಸಂಘ ನಿಯಮಿತ ಸೊಸೈಟಿ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಇದೆ ಆಲ್ರೆಡಿ ಕಾರ್ಮಿಕ ಇಲಾಖೆ. ಅಲ್ಲಿ ನೌಕರರು ಪಟ್ಟಿ ಕೊಡ್ರಿ ಅಂತೇಳಿ ಅವರು ಕೂಡ ಲೆಟ್ರ್ ಮಾಡಿ ಆಫೀಸ್ಗಳಿಗೆ ಕಳಿಸಿದ್ರು. ಇವತ್ತವರೆಗೂ ಯಾವುದೇ ವಲಯಾರಣ್ಯಾಧಿಕಾರಿಗಳು ಅದನ್ನು ಶಿಫಾರಸು ಮಾಡ್ತಾಯಿಲ್ಲ. ದಯವಿಟ್ಟು ಇದೊಂದು ಏನಾದರೂ ಮಾಡಿ ನಮಗೆ ನ್ಯಾಯ ಸಿಗೋದ ರೀತಿ ನೀವು ಸಹಕರಿಸ್ಬೇಕು. 10 ವರ್ಷ